ಹಾಯ್ ಎವ್ರಿವನ್, ವೆಲ್ಕಮ್ ಟು ಹಾರಿವಲ್. ಇವತ್ತಿನ ವೀಡಿಯೋ ಸ್ಲೀವ್ಗೆ ಹ್ಯಾಂಗಿಂಗ್ ಬೀಡ್ಸ್ ಹೆಂಗೆ ಹಾಕೋದಂತ ನೋಡೋಣ. ಇವತ್ತಿನ ವೀಡಿಯೋದಲ್ಲಿ ಈ ಸ್ಲೀವ್ ಡಿಸೈನ್ಗೆ ಕಸ್ಟಮರ್ ಹೇಳಿರೋದು ಈ ಥರ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅಂದರೆ 5 ಹ್ಯಾಂಗಿಂಗ್ಸ್ ಬರುತ್ತೆ ಆ ಕ್ಲಿಪ್ ಸ್ಟೋನ್ ಕೆಳಗೆ. ಫಸ್ಟ್ ಒನ್ಗೆ ಶುಗರ್ ಬೀಡ್ 2 mm ಬೀಡ್ ಈ ಥರ ಹಾಕಿದ್ದೀನಿ. 5 2 mm ಬೀಡ್ 6 ಶುಗರ್ ಬೀಡ್ ಹಾಕಿ ನೆಕ್ಸ್ಟ್ ಆ ಸ್ಟೋನ್ ಹಾಕಿದ್ದೀನಿ, ಹ್ಯಾಂಗಿಂಗ್ ಬೀಡ್ ಹಾಕಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಲೇಯರಲ್ಲಿ 3 2 mm ಬೀಡ್ 4 ಶುಗರ್ ಬೀಡ್ ಹಾಕಿದ್ದೀನಿ. ದೆನ್ ಹಾಗೇನು ಆ್ಯಸ್ ಇಟ್ ಈಸ್ ಹ್ಯಾಂಗಿಂಗ್ ಬೀಡ್ ಅಂತ ಹಾಕಿದ್ದೀನಿ. ಅದು ಬ್ಲೌಸ್ ಕಲರ್ ಕಾಂಟ್ರಾಸ್ಟ್ ಕಲರ್ ಹಾಕಿದ್ದೀನಿ, ಸ್ಯಾರಿ ಕಲರು. ಮತ್ತು ಹಾಗೆ ಕೂಡ ಥರ್ಡ್ ಒನ್ನು ಎರಡಕ್ಕಿಂತ ಸ್ಮಾಲ್ ಇರಬೇಕು. ಸೊ ಅದಕ್ಕೋಸ್ಕರ 2 mm ಬೀಡ್ 4 ಶುಗರ್ ಬೀಡ್ ಮತ್ತು ಹ್ಯಾಂಗಿಂಗ್ ಬೀಡ್ ಹಾಕಿದ್ದೀನಿ. ಆ್ಯಸ್ ಇಟ್ ಈಸ್ ನಾವು ಈ ಕಡೆ ರೈಟ್ ಸೈಡ್ ಯಾವ ಥರ ಮಾಡಿದ್ದೀವೋ ಲೆಫ್ಟ್ ಸೈಡ್ ಕೂಡ ಅದೇ ಥರ ಮಾಡಿದ್ದೀವಿ. 2 mm ಬೀಡ್ 3, ದೆನ್ ಶುಗರ್ ಬೀಡ್ ಮತ್ತು ಹ್ಯಾಂಗಿಂಗ್ ಬೀಡ್ ಹಾಗೆ. ನೆಕ್ಸ್ಟ್ ಒನ್ ಸ್ಮಾಲ್ ಒನ್ ಕೂಡ 2 mm ಬೀಡ್ 2, 3 mm ಬೀಡ್ 4 ಮತ್ತು ಹ್ಯಾಂಗಿಂಗ್ ಬೀಡ್. ಇದು ಸಿಂಪಲ್ಲಾಗಿದೆ. ನಿಮ್ದು ಯಾವ್ದಾದ್ರು ಬ್ಲೌಸ್ ಹೇಳಿದ್ರೆ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಬೀಡ್ಸ್ ಒಳಗಡೆ ನೀಡಲ್ ಹಾಕೋದು, ಸೊ ಆವಾಗ ಕ್ಲೀನಾಗಿ ಲಾಕ್ ಆಗುತ್ತೆ. ಮತ್ತು ಹಿಂದೆ ಟೈಮ್ ಒಂದೊಂದಕ್ಕೂ ಹಿಂದೆ ಟೈಮ್ ಮಾಡೋ ಅಂಥ ಅವಶ್ಯಕತೆ ಇರೋಲ್ಲ, ಹಿಂದೆ ಕಟ್ಟೋ ಅಂಥದ್ದು. ಹಾಗೆ ಲಾಕ್ ಆಗುತ್ತೆ. ಮತ್ತು ಇವಾಗ ನೀಡ ಕೆಳಗಡೆಯಿಂದ ತೊಗೊಂಡು ಹಿಂದೆ ತಿರುಗಿಸಿ ಲಾಕ್ ಮಾಡೋದು. ಒಂದ್ಸಲಿ ಲಾಕ್ ಮಾಡಿದ್ರೆ ಸಾಕು. ಲಾಸ್ಟಲ್ಲಿ ಪದೇ ಒಂದೊಂದು ಬೀಡ್ಗೂ ಲಾಕ್ ಮಾಡಬೇಕು ಅಂತ ಏನಿಲ್ಲ. ಲಾಸ್ಟಲ್ಲಿ ಲಾಕ್ ಮಾಡಿ ಮತ್ತು ಒಂಚೂರು ದಾರ ಉದ್ದ ಬಿಟ್ಟಿದ್ದೀನಿ, ಬಿಕಾಸ್ ಒಂಚೂರು ಗಮ್ ಹಾಕೋಣ ಅಂತ. ಗಮ್ ಹಾಕಿದ್ರೆ ನೀಟಾಗಿ ಕಾಣುತ್ತೆ ನೋಡಿ. ಇದೆ ಫೈನಲ್ ಲುಕ್. ಚೆನ್ನಾಗಿದೆ ಅಲ್ಲ? ನೀವು ಕೂಡ ಟ್ರೈ ಮಾಡಿ.